ನಮಸ್ಕಾರ ಸ್ನೇಹಿತರೆ, ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪಲ್ಲೂರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗೀಚಿಲ್ಲ ಕೊಡ್ದಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಇರಾನ್ ಮತ್ತು ಅಮೆರಿಕ ನಡುವಿನ ಈ ಯುದ್ಧ ಈಗ ಮತ್ತೊಂದು ಸ್ಫೋಟದ ಹಂತಕ್ಕೆ ತಲುಪಿದೆ. ಅಮೆರಿಕದ ಅತ್ಯಾಧುನಿಕ F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದು ಉರುಳಿಸಿದೆ ಎಂಬ ಸುದ್ದಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ಈ ದಾಳಿಯ ಹಿಂದೆ ಚೀನಾ ರಹಸ್ಯ ಹಸ್ತವಿದೆಯೇ? ಅಮೆರಿಕ ಮಾಡುತ್ತಿರುವ ಈ ಗಂಭೀರ ಆರೋಪಗಳೇನು ಮತ್ತು ಕಂಪ್ಲೀಟ್ ಮಾಹಿತಿ ಈ ವರದಿಯಲ್ಲಿ ಸಿಗುತ್ತದೆ. ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಹಾಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಮುಂದುವರೋಣ. ಚೀನಾದ ಇಂಡೈರೆಕ್ಟ್ ವೆಪನ್ ಸಪ್ಲೈ. ಚೀನಾವು ಇರಾನ್ಗೆ ನೇರವಾಗಿ ಅಲ್ಲದಿದ್ದರೂ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತದೆ ಎಂಬ ಆರೋಪವನ್ನು ಅಮೆರಿಕ ಮಾಡಿದೆ. ಹಡಗುಗಳಲ್ಲಿ ಬರುವ ಕಂಟೈನರ್ಗಳ ಮೇಲೆ ತರಕಾರಿ ಅಥವಾ ಆಟೋಮೊಬೈಲ್ಸ್ ಬಿಡಿಭಾಗಗಳು ಎಂದು ಬರೆದು ಒಳಗೆ ಮಾರಕ ಕ್ಷಿಪಣಿಗಳನ್ನು ಕಳಿಸಲಾಗುತ್ತದೆ. ಅಷ್ಟೇ ಅಲ್ಲ, ರಷ್ಯಾ ಮೂಲಕ ಅಥವಾ ಮಾನವೀಯ ನೆರವಿನ ಹೆಸರಿನಲ್ಲೂ ಇರಾನ್ಗೆ ಶಸ್ತ್ರಾಸ್ತ್ರಗಳು ತಲುಪಿಸುತ್ತದೆ ಎಂಬ ಶಂಕೆ ವ್ಯಕ್ತವಾಗಿದೆ. ನೋಡಿ, ಇದು F-15 ಪತನಕ್ಕೆ ಕಾರಣವಾಯಿತಾ? ಹೀಟ್ ಸೀಕಿಂಗ್ ಮಿಸೈಲ್. ಇದು ಅಮೆರಿಕದ F-15 ವಿಮಾನವನ್ನು ಹೊಡೆದುರುಳಿಸಿರುವ ಇರಾನ್ ಸೈನಿಕರು ಬಳಸಿದ್ದ ಚೀನಾ ಮೂಲದ ಶೋಲ್ಡರ್ ಮೌಂಟೆಡ್ ಹೀಟ್ ಸೀಕಿಂಗ್ ಮಿಸೈಲ್. ಈ ಕ್ಷಿಪಣಿಗಳು ಯುದ್ಧ ವಿಮಾನದ ಇಂಜಿನ್ನಿಂದ ಹೊರಬರುವ ಅತಿಯಾದ ಶಾಖವನ್ನು ಪತ್ತೆ ಹಚ್ಚುತ್ತದೆ, ಬೆನ್ನು ತಟ್ಟುತ್ತದೆ. ಪೈಲಟ್ ಎಷ್ಟೇ ಕಸರತ್ತು ಮಾಡಿದರೂ ಈ ಮಿಸೈಲ್ನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂಬ ತಂತ್ರಜ್ಞಾನವನ್ನು ಚೀನಾ ಇರಾನ್ಗೆ ನೀಡಿದೆ ಎನ್ನಲಾಗಿದೆ. ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು 8 ಸೆಕೆಂಡ್ ನಿಯಮ ದಾಟಿದರೆ ರೂಲ್ಸ್. ಇದೇನೆಂದರೆ, ಯುದ್ಧದ ಸಮಯದಲ್ಲಿ ಶತ್ರುವಿನ ವಿಮಾನ ಅಥವಾ ಮಿಸೈಲ್ ಮಾಹಿತಿ ತಿಳಿದ ತಕ್ಷಣ ಕೇವಲ 8 ಸೆಕೆಂಡ್ಗಳ ಒಳಗಡೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. 20 ಸೆಕೆಂಡ್ ಮೀರಿದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆದಂತೆ ಲೆಕ್ಕ. ಭಾರತದ ಬಳಿ ಆಕಾಶ ತೀರ ಎಂಬ ಅತ್ಯಾಧುನಿಕ ಕೋಆರ್ಡಿನೇಟ್ ಸಿಸ್ಟಮ್ ಇರುವುದರಿಂದ ಪಾಕಿಸ್ತಾನದ ದಾಳಿಗಳನ್ನು ತಡೆಯಲು ಸಾಧ್ಯವಾಯಿತು. ಆದರೆ ಚೀನಾ ತನ್ನ ಮಿತ್ರ ರಾಷ್ಟ್ರಗಳಿಗೆ ಇಂತಹ ಸಿಸ್ಟಮ್ ನೀಡಿದೆ, ಕೇವಲ ಬಿಡಿಭಾಗಗಳನ್ನು ಮಾತ್ರ ನೀಡುತ್ತದೆ.